ಲೋ ನಂಜ, ಅದೇನು ಬರಾಬರ ಅನ್ಕೊಂಡು ಅದೆಂತದ ತಗೊಂಡೋದೆ. ನಾನುವೇ ನೋಡ್ತಾನೆ ಇದ್ದೀನಿ, ನನ್ನ ಕಡೆ ನೋಡ್ದಂಗೆ ಹಂಗೆ ಬರಾಬರ ಅಂತ ಮನೆ ಸೇರ್ಕೊಂಡೆ. ಈಗ ಹಳ್ಳಿ ಕಡ್ಡಿ ಸುಸ್ತಾ ಬರ್ತಾ ಇದೀಯಾ. ಒಳ್ಳೆ ಗುಡ್ಡೆ ಮಾಂಸನೇ ಸಿಕ್ಕಿರ್ಬೇಕು, ನಂಗೆ ಹೇಳಲೇ ಇಲ್ವಲ್ಲಪ್ಪ. ಮಂಜ, ಮನೆ ಕಂಡರ ಮನೆ ಕಡೆ ನೋಡ್ದಾಯ್ತಲ್ಲ, ನಿನ್ ಬದುಕು ಎಂತ ಗುಡ್ಡೆ ಮಾಂಸವೂ ಇಲ್ಲ ಕಣ್ಲ, ಎಂತದು ಇಲ್ಲ. ಒಂದ್ 4 ಕಾಯಿದ್ವು, ನಮ್ಮ ಪರ್ವ ಮನೆ ಕೊಟ್ಟು 2 ಹಲಸಿನ ಬಡಕಿತ್ತು ಇಸ್ಕ ಬಂದೆ. ನೀನ್ ಯಾಕ್ಲಾ ಎಲ್ಲಾದ್ನೂ ನೋಡ್ಕೊಂಡು ಕೂರತಿಯ? ನಾ ದಿನೇಶ್ ಗುಂಡೂರಾವು ಅವ್ರು ನೋಡ್ ಕಲೀಲ. ಸರ್ಕಾರದಾಗ ಐತೆ, ಇದು ಇಲ್ದಂಗೆ ಇರ್ತದೆ. ಓಹೋಹೋ, ನಮ್ಮ ಮಾಜಿ ಮುಖ್ಯಮಂತ್ರಿ ಮಗಾರು ಅದ್ಯಾಕ್ಲ ಅವಯ್ಯ ಯಾವ್ದಕ್ಕೂ ಸಿಕ್ಕಾಕಳ್ದಂಗೆ ಅದ್ರ ಪಾಡಿಗೆ ಅದಿರ್ತದೆ. ಅದ್ ಬಿಡ್ಲಾ, ನಮ್ಮ ಜೂನಿಯರ್ ಖರ್ಗೆ ಹೆಂಗಾಡ್ತದಲ್ಲ. ಮೋದಿ ಮಾತಾಡಿದ್ರು ಉತ್ತರ ಕೊಡ್ತದೆ, ಯೋಗಿ ಮಾತಾಡಿದ್ರು ಏನಾರ ಹೇಳ್ತದೆ. ಅದೇ ಅಲ್ವಲ್ಲ ರಾಜಕಾರಣ. ಹಂಗ್ ಮಾತಾಡಿ ಮಾತಾಡಿ ಜೂನಿಯರ್ ಖರ್ಗೆ ಈಗ ಶೇನ್ ಆಗೋಯ್ತದೆ ಕಣ್ಣ. ಅವರಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರು, ಅದಕ್ಕೆ ಅದೇನ್ ಮಾತಾಡಿದ್ರು ಎಲ್ಲರೂ ಸುಮ್ಕಾಯ್ತಾರೆ. ಒಳಗೊಳಗೆ ಊರು ಇರ್ತಾರೆ ಕಣ್ಣ, ಏನು ಮಾಡಂಗಿಲ್ಲ, ಮಾತಾಡಂಗಿಲ್ಲ. ನಮ್ ಕ್ಷೇತ್ರದ ತಾವರ ಮಾಜಿ ಶಾಸಕರು ಹಂಗೆ ಅಲ್ವೇ ಮಾತಾಡ್ತಾ ಇದ್ದಿದ್ದು. ನಮ್ಮ ಮಾಜಿ ಶಾಸಕರು ಮಾತಾಡಿದ್ರು ಅಂತೀಯಲ್ಲಪ್ಪ. ಬರೀ ಮಾತಾಡಿದ್ರು ಆಗಕ್ಕಿಲ್ಲಪ್ಪ, ಕೆಲಸವ ಕಿಸು ತೋರಿಸ್ಬೇಕು. ಆಗ್ಲೇ ಜನಗಳು ಹೌದೌದು ಅಂತ ಒಪ್ಕೋತಾರೆ. ನಮ್ಮ ಸ್ವರೂಪ ಈಗೀಗ ಹೊಸ ಸ್ವರೂಪ ತೋರ್ಸಕ್ ಹೊಂಟಿಲ್ವೇ ಹಂಗೆಯ? ಮಂಜ, ನಮ್ ಕ್ಷೇತ್ರದಲ್ಲೂ ಅಂತವ್ರು ಬಹಳ ಒಳ್ಳೊಳ್ಳೆ ಶಾಸಕರು ಡೆಲ್ಲಿ ಮೆಂಬರ್ಗಳು ಇದ್ವು ಕಣ್ಣ. ಅವ್ರ ಕೆಲ್ಸದ ಮೇಲೆ ಜನ ಅವನ್ನ ಗುರುತಿಡ್ತಿದ್ವು. ನಮ್ ದೊಡ್ಡಮನೆ ಗೌಡ್ರು ಯಾರಿಗ್ಲ ಕಮ್ಮಿ, ನೀರಾವರಿ ಅಂದ್ರೆ ಗೌಡ್ರು ಹಂಗಿದ್ದು ಕಣ್ಣ. ಅವ್ರು ಯೋಚನೆ ಮಾಡೋ ತಾಕತ್ತು ನಿಂಗೆ ನೆಪ್ಪಿಲ್ವೇ ಇಲ್ಲ? ಈ ನಂಜೇಗೌಡ್ರು ಅವರು ಅಷ್ಟೇ ಕಣ್ಣ. ನೀರಾವರಿ, ಕಾಲುವೆ, ಡ್ಯಾಮು, ಇಂದ್ರಮ್ನೇ ಇವನ್ ಮಾತು ಕೇಳದಂತೆ. ಹೂ ಕಳ್ಳ, ನಮ್ಮ ದೊಡ್ಡ ಮನೆ ಗೌಡ್ರು ಈ ನಂಜೇಗೌಡ್ರು ಇಬ್ರುವೆ ಅದೆಂತ ನೀರಾವರಿ ಎಕ್ಸ್ಪರ್ಟ್ಗಳ. ಅವ್ರಿಬ್ರು ಒಂದು 10 ವರ್ಷ ದೇಶ ಆಳಕ್ ಬಿಟ್ಟಿದ್ರೆ ಇಡೀ ನಮ್ಮ ದೇಶವೇ ಹೆಸರು ಮಾಡ್ಬಿಡೋರು ಕಣ್ಲ. ಅಂತ ಜ್ಞಾನ ಇತ್ತು ಅವಕ್ಕೆ. ಏನ್ ಮಾಡ್ತಿಲ್ಲ, ಬಲ ಐತಿಲ್ವಲ್ಲ ಅವಕ್ಕೆ. ಮಂಜ, ಇವತ್ತುವೆ ಇಬ್ರು ಗೌಡ್ರನ ಇಡೀ ನಮ್ಮ ಸೀಮೆಯ ನೆನೆಸ್ಕೋಬೇಕಲ್ಲ. ಅಂತಂತ ಹುಲಿಗಳನ್ನ ಉಡ್ಸೇಳ್ಕಂಡ ನಮ್ಮ ಸೀಮೆ. ಅವಾಗೆಲ್ಲ ಚಿಲ್ಲರೆ ರಾಜಕಾರಣ ಇರಲಿಲ್ಲ ಕಣ್ಣ. ನಾಯಕರು ಅಂದ್ರೆ ಅವರು ಕಣ್ರ, ನಾಯಕರು ಅಂದ್ರೆ ಅವರು ನಾಯಕರು ತರಾನೇ ನಡ್ಕೊಂಡಿದ್ರು ಕಣ್ಣ. ನಮ್ಮ ಸೀಮೆ ಜನ ಯಾರೋ ಮಾಡಿದ್ದಕ್ಕೆ ಈ ಇರು ಜೀವಕ್ಕೆ ಅಯ್ಯೋ ಅನಿಸ್ಬಾರ್ದು ಕಣ್ಣ. ಬಿಡ್ಬಿಡು, ನಮ್ಮ ಸೀಮೆ ಜನ ಅಂತಾರಲ್ಲ, ಏನಂತಿಲ್ಲ?